ಹಳೆ ಪೆರೇಸಂದ್ರ. ಹೊಸ ಪೆರೇಸಂದ್ರ ಯಾರ್ದು ಗೊತ್ತಿಲ್ಲ. ಪೆರೇಸಂದ್ರ ಒಂದೇ ಇರೋದು ಎರಡಿದಾವ? ಎರಡಿದೆ. ಒಂದು ಪ್ರದೀಪ್ ಈಶ್ವರ್ ಪೆರೇಸಂದ್ರ, ಇನ್ನೊಂದು ನಮ್ಮ ಪೆರೇಸಂದ್ರ. ಇನ್ನೊಂದು ನಿಮ್ ಪೆರೇಸಂದ್ರ. ಆ ಪೆರೇಸಂದ್ರಕ್ಕೂ ಈ ಪೆರೇಸಂದ್ರಕ್ಕೂ ಏನ್ ಡಿಫ್ರೆನ್ಸ್? ಅದು ಡೆವಲಪ್ ಆಗಿದೆ, ಡೆವಲಪ್ಮೆಂಟ್ ಆಗಿಲ್ಲ. ನಿಮ್ದು ಹಳೆ ಪೆರೇಸಂದ್ರ ಡೆವಲಪ್ಮೆಂಟ್ ಆಗಿಲ್ಲ. ಯಾಕಾಗಿಲ್ಲ? ಯಾರಲ್ಲಿ ಎಮ್ ಎಲ್ ಎ? ಪ್ರದೀಪ್ ಈಶ್ವರ್ ತಾನೇ ಎಮ್ ಎಲ್ ಎ. ಏನು ಕೆಲಸ ಮಾಡ್ಸಿಲ್ವಾ? ಮಾಡ್ಸಿದ್ದಾರೆ, ಒಂದೊಂದ್ ಕಡೆ ಆಗಲ್ವಲ್ಲ, ಏನ್ ಮಾಡೋದಕ್ಕಾಗಲ್ಲ. ಒಂದ್ ಕಡೆ ಆಗಲ್ವಲ್ಲ, ಏನ್ ಮಾಡೋದು? ಏನೇನ್ ಆಗ್ಬೇಕು? ರೋಡು ಮೇನ್ ಆಗಿ ರೋಡೇ. ಚರಂಡಿ ಆಗಿದೆ, ಬಟ್ ಇನ್ನ ಡೆವಲಪ್ಮೆಂಟ್ ಆಗ್ಬೇಕು. ನಮ್ಮ ರಾಜ್ಯದ ಈ ಪೊಲಿಟಿಷಿಯನ್ಸ್ ಮತ್ತೆ ಪಾಲಿಟಿಕ್ಸ್ ಬಗ್ಗೆ ನೀವು ಲಾ ಸ್ಟೂಡೆಂಟ್ ಆಗಿ ನಿಮ್ಗೆ ಏನ್ ಅಭಿಪ್ರಾಯ ಇದೆ? ಇನ್ನೊಂದ್ಸಲ ಡೆವಲಪ್ಮೆಂಟ್ ಮಾಡ್ಬೇಕು. ಆಸ್ ಎ ಲಾ ಸ್ಟೂಡೆಂಟ್ ಇನ್ನು ಡೆವಲಪ್ಮೆಂಟ್ ಮಾಡಬೇಕು. ಸೊ ಏನಾದ್ರು ತಮಿಳ್ನಾಡಲ್ಲಿ ಆದಂತ ಬದಲಾವಣೆ ನೋಡ್ಬೇಕು ಅಂತೀರಾ? ಆಗ್ಬೇಕು. ಬಾರ್ಸ್ ಮುಚ್ಚಬೇಕು ಫಸ್ಟ್. ಏನು ಬಾರ್ಸ್? ಅದರಿಂದನೇ ಅಲ್ವಾ ಯೂತ್ ಎಲ್ಲ. ಮೇಡಮ್, ಬಾರ್ಸ್ ಇಂದಾನೇ ನಡೀತಾ ಇದೆ ಸರ್ಕಾರ. ಹಂಗಂತ ಎಲ್ಲಾನು ಬಾರ್ಸ್ ಇಂದಾನೇ ನಡೀತಿದ್ಯಾ? ಯೂತ್ಸ್ ಎಲ್ಲ ಅದರಿಂದನೇ ತಾನೇ ಮೇಜರ್ ಆಗಿ ಅದರಿಂದಾನೇ ನಡೀತಾ ಇರೋದಂತಲ್ಲ? ಏನಿಲ್ಲ. ಮತ್ತೆ ತಮಿಳ್ನಾಡು ನಡೀತಾ ಇದೆಯಲ್ಲ, ಅಲ್ಲಿ ಬಾರ್ಗಳು ಊರಲ್ಲಿ ಕ್ಲೋಸ್ ಮಾಡ್ತಾರೆ, ಹಳ್ಳಿ ಕ್ಲೋಸ್ ಮಾಡ್ತಾರೆ, ಸಿಟಿಲಿ ಕ್ಲೋಸ್ ಮಾಡ್ತಾ ಇಲ್ಲ. ಹಳ್ಳಿಯಲ್ಲೂ ಮತ್ತೆ ನಮ್ಮಲ್ಲೂ ಹಳ್ಳಿಯಲ್ಲೇ ಕ್ಲೋಸ್ ಮಾಡ್ಲಿ ಅಂತ ಹೇಳ್ತಾರೆ. ಅವಕಾಶ ಇದ್ದಷ್ಟು ಮಾಡ್ಲಿ. ನಮ್ಮ ಮನ್ಸಲ್ಲೂ ಇದೆ ಅದು, ಎಲ್ಲಾ ಬಾರ್ಗಳು ಒಂದು ಇಡಬಾರ್ದು ಅಂತ. ಆದ್ರೆ ಅದು ಆಗಲ್ವೇ ಈ ಜನ್ಮಕ್ಕೆ? ಓಕೆ, ಥ್ಯಾಂಕ್ ಯು ಮೇಡಮ್. ನಮಸ್ಕಾರ ಮೇಡಮ್. ಯಾಕೊಬ್ರೆ ಕೂತಿದ್ದೀರಾ? ಯಾಕೊಬ್ರೆ ಇದ್ದೀರಾ? ಏನ್ ನಿಮ್ಮ ಹೆಸರು? ಪ್ರೀತಿ. ಯಾವ್ರು? ಯಾಕೆ ನಾಚ್ಕತ್ತೀರಾ ಬಿಡಿ? ಏನಿದು ಆರ್ಟಿಕಲ್ 19 ರೀ? ಮಾತಾಡ್ರಿ, ನಿಮ್ದೇ ಹಕ್ಕು, ಮಾತನಾಡುವ ಹಕ್ಕು, ಮಾತಾಡ್ಬೇಕು. ಸಾರ್ಲಿ ಹೆಂಗಿದೆ ಅಭಿವೃದ್ಧಿ ನಿಮ್ಮೂರಲ್ಲಿ? ಅವ್ರು ನೋಡ್ರಿ ಚೆನ್ನಾಗಿಲ್ಲ ಅಂದ್ರು ನೀವು ನೋಡ್ರಿ ಚೆನ್ನಾಗಿದೆ ಅಂತ ಹೇಳ್ತೀರಾ. ಸುಮ್ನೆ ಏನೋ ಒಂದ್ ಮಾತಾಡ್ಬೇಕಲ್ಲ. ಚೆನ್ನಾಗಿದೆ ಸರ್. ನಿಮ್ ಎಮ್ ಎಲ್ ಎ ಯಾರು? ಅಯ್ಯೋ, ನಮ್ ಜನ ಮಾತಾಡಕ್ ಹಿಂಗೆ ಎದುರ್ಕೊಂಡ್ಬಿಟ್ರೆ ಹೆಂಗೆ ವ್ಯವಹಾರ? ಯಾರು ನಿಮ್ ಎಮ್ ಎಲ್ ಎ? ಟೀಚರಾ? ಎಮ್ ಎಲ್ ಎ ಗೊತ್ತಿಲ್ವಾ ಟೀಚರ್ ಆಗಿ? ಚಿಕ್ಕಬಳ್ಳಾಪುರ. ಹೆಂಗಿದೆ ಚಿಕ್ಕಬಳ್ಳಾಪುರ ತಾಲೂಕು? ಚೆನ್ನಾಗಿದ್ಯಾ? ಅಭಿವೃದ್ಧಿ ಎಲ್ಲ ಚೆನ್ನಾಗಿ ಮಾಡ್ತಾವ್ರ? ಏನ್ ನಿಮ್ ಪ್ರಾಬ್ಲಮ್? ಏನಿಲ್ಲ. ಏನು ಪ್ರಾಬ್ಲಮ್ ಇಲ್ಲ. ಎಲ್ಲ ಯೋಜನೆಗಳೆಲ್ಲ ಸಿಗ್ತಾ ಇದೆಯಾ? ಅಭಿವೃದ್ಧಿ ಚೆನ್ನಾಗ್ತಾ ಇದೆಯಾ? ಯಾರು ನಿಮ್ ಎಮ್ ಎಲ್ ಎ? ಪ್ರದೀಪ್ ಈಶ್ವರ್ ಕೆಲಸ ಮಾಡಿಸ್ತವ್ರ ಚೆನ್ನಾಗಿ? ಏನ್ರಿ ಕೆಲಸ ಮಾಡಿಸ್ತವ್ರ? ಹಳ್ಳಿಗಳ ಕಡೆ ಕೆಲಸ ಮಾಡಿಸ್ತವ್ರ, ಸಿಟಿಗಳ ಕಡೆ ಇಲ್ಲ. ನಾವು ಸಿಟಿ ಅಲ್ವಲ್ಲ. ನೀವು ಸಿಟಿ ಅಲ್ಲ. ಸಿಟಿಗೆ ಬರ್ತಿರಲ್ಲ, ಹೋಗ್ತಾ ಇರ್ತಿರಲ್ಲ, ನೋಡ್ತಿರಲ್ಲ? ಯಾವಾಗ ಒಂದ್ ಟೈಮ್ ಬರ್ತೀವಿ ಅಷ್ಟೇ, ಜಾಸ್ತಿ ಬರಲ್ಲ. ಹಳ್ಳಿಗಳ ಕಡೆ ಚೆನ್ನಾಗಿ ಕೆಲಸ ಮಾಡಿಸ್ತವ್ರೆ. ನೋ ಪ್ರಾಬ್ಲಮ್ ಹಂಗಾರೆ, ನೋ ಇಶ್ಯೂಸ್. ಓಕೆ ಮೇಡಮ್. ಹಲೋ ಮೇಡಮ್, ನಮಸ್ಕಾರ. ಏನ್ ನಿಮ್ ಹೆಸರು? ತೇಜಸ್ವಿನಿ. ಯಾವರು? ಸಾರ್ಲಿ. ಎಲ್ಲ ಸಾರ್ಲಿ ಅವರೇ ಸಿಗ್ತಾವ್ರಲ್ಲ. ಯಾರು ನಿಮ್ ಎಮ್ ಎಲ್ ಎ? ರವಿಕುಮಾರ್ BN. ಯಾವ ಕ್ಷೇತ್ರ ನಿಮ್ದು? ಕ್ಷೇತ್ರ ಗೀತ್ರ ಎಲ್ಲ ಗೊತ್ತಿಲ್ಲ. ಎಲ್ಲ ಊರಲ್ಲೆಲ್ಲ ಅಭಿವೃದ್ಧಿ ಆಗಿದ್ಯಾ? ಆಗಿಲ್ವಾ? ಏನಾಗ್ಬೇಕು? ರೋಡ್ ಆಗ್ಬೇಕು. ಹೇಳಮ್ಮ, ಎಲ್ಲ ಆಗಿದೆ ಅಂತಂದ್ರೆ ಮಾತಾಡೋದೇ ಇಷ್ಟು. ನಾನು ಮಾತಾಡದೆ ಅಂತ ಹೇಳಿ. ಯಾವ ರೋಡು, ಏನ್ ರೋಡು, ಏನ್ ಕತೆ, ಎಲ್ಲಿ? ಹಿಂಗ್ ಬರ್ಬೇಕಾದ್ರೆ ಫುಲ್ ಗುಂಡಿನ? ಎಮ್ ಎಲ್ ಎ ಪ್ರದೀಪ್ ಈಶ್ವರ್ ಗೊತ್ತಲ್ವ ನಿಮ್ಗೆ? ಈ ರೋಡ ಈಗ ನಿಮ್ ಎಮ್ ಎಲ್ ಎ ಮಾಡಿಸ್ಬೇಕಾ, ಈ ಎಮ್ ಎಲ್ ಎ ಮಾಡಿಸ್ಬೇಕಾ? ಯಾವ್ದಕ್ಕೆ ಹತ್ರ? ನಿಮ್ಮೂರಿಗೆ ಹತ್ರನ ಈ ರೋಡ್? ಗುಂಡಿ ರೋಡ್ ಈ ಊರಿಗೆ ಹತ್ರನ? ನಿಮ್ಮೂರ್ಗ ಹತ್ರ ಅಂದ್ರೆ ರವಿಕುಮಾರೇ ಮಾಡ್ಬೇಕು ಅಲ್ವಾ? ಮಾಡ್ಸಿಲ್ಲ. ಮತ್ತೆ ಬೇರೆ ಚರಂಡಿ ಅವೆಲ್ಲ ಮಾಡ್ಸ್ಯಾರೆ. ಶೌಚಾಲಯ ಊರಲ್ಲಿ, ಶಾಲೆ, ಸ್ಕೂಲು, ಆಸ್ಪತ್ರೆ ಎಲ್ಲ ಚೆನ್ನಾಗಿದ್ಯಾ? ಗೌರ್ಮೆಂಟ್ ಆಸ್ಪತ್ರೆ ಏನಾದ್ರು ಕಿರಿಕಿರಿ? ಸರಿ, ಡಾಕ್ಟರ್ ಬರ್ತಾರ ಟೈಮಿಗೆ ಕರೆಕ್ಟಾಗಿ? ಎಲ್ಲ ಕರೆಕ್ಟಾಗಿ ಹೇಳ್ಬೇಕು. ಬರೀ ಸುಮ್ನೆ ಅಂದ್ರೆ ಯಾರಿಗ ಗೊತ್ತಾಯ್ತದೆ ಅಲ್ವಾ? ಗೊತ್ತಾಗಬೇಕಲ್ವಾ ಎಲ್ರಿಗೂ? ಕಡ್ಡಿ ಪುಡಿ. ಏನ್ ನಿಮ್ ಹೆಸರು? ಶಿವಮ್ಮ. ಕನ್ನಡ ಬರ್ತದ ಶಿವಮ್ಮ? ಹಬ್ಬ ಸದ್ಯ ಕನ್ನಡದವ್ರು ಅಂದ್ರೆ ಖುಷಿ ನಮ್ಗೆ. ಚೆನ್ನಾಗಿದ್ದೀರಾ? ಯಾವ್ರು? ನಿಮ್ದು ಸಾರ್ಲಿನಾ? ಹೋಗ್ಬೇಕು. ಊರ್ ಯಾವ್ದು? ಹೆಂಗೆ ನಿಮ್ಮೂರಲ್ಲಿ ಅಭಿವೃದ್ಧಿ ಎಲ್ಲ ಚೆನ್ನಾಗೈತಾ? ಕೆಲಸ ಕಾರ್ಯಗಳೆಲ್ಲ? ಏನ್ ಪ್ರಾಬ್ಲಮ್ ನಿಮ್ದು? ಏನು ಇಲ್ವಾ? ಎಲ್ಲ ಓಕೆ. ರೇಷನ್ ಕಾರ್ಡ್ ಇದೆಯಾ? ಅಕ್ಕಿ ಎಷ್ಟು ಕೆಜಿ ಕೊಡ್ತಾರೆ? ಅಕ್ಕಿ 10 ಕೆಜಿ ಒಂದು ಮನ್ಸಿಗೆ. ಒಬ್ಬ ಮನ್ಸಿಗೆ 10 ಕೆಜಿ. ಹೌದು. ನಿಮ್ಗೆ ಅಷ್ಟೇ ಬರ್ತಾಯ್ತಾ ಅಂತ ಕೇಳಿದೆ. ಬರ್ತಾ ಇದೆಯಾ ಇಲ್ವಾ? ಬರ್ತಾ ಇದೆ. ಕರೆಕ್ಟಾಗಿ ಕೊಡ್ತಾವ್ರೆ? ರಾಗಿ ಎಲ್ಲ ಕೊಡ್ತಾವ್ರ? ಅದೆಷ್ಟು ಕೆಜಿ ಕೊಡ್ತಾರ? 10 ಕೆಜಿ. 4 ಕೆಜಿ. ಮತ್ತೆ ದುಡ್ಡು ಗಿಡ್ಡ ಏನಾದ್ರು ಇಸ್ಕತಾರ? ಇಲ್ಲ. 1 ರೂಪಾಯಿ ಇಸ್ಕೊಳ್ಳಲ್ಲ. ಬರೀ 90 ಬರೋದಷ್ಟೇ. ಎರಡು ಕೊಟ್ಟಿದ್ದು ಮೊನ್ನೆ. ಮತ್ತೆ ಆಸ್ಪತ್ರೆ ರೋಗ ಏನಾರು ಇದೆಯಾ? ಆರೋಗ್ಯವಾಗಿದ್ದೀರಾ ಎಲ್ಲ? BP ಶುಗರು ಏನು ಇಲ್ಲ? ಆಸ್ಪತ್ರೆಗಳೆಲ್ಲ ಚೆನ್ನಾಗಿ ನೋಡ್ತಾರ ಇಲ್ಲಿ ಹೋದ್ರೆ? ಯಾರು ಬರ್ತಾರೆ ನಿಮಗೆ ಎಮ್ ಎಲ್ ಎ? ಯಾರು ಬರ್ತಾರೆ ನನ್ಗೇನ್ ಗೊತ್ತು, ಕೆಲ್ಸಕ್ಕೆ ಹೋಗ್ತೀವಿ ನಾವು. ಹೌದಾ? ಸರಿ ಬಿಡಿ, ಆಯ್ತು. ರೋಡ್ ಗಿಡ ಎಲ್ಲ ಚೆನ್ನಾಗಿದಾವ? ಏನ್ ಪ್ರಾಬ್ಲಮ್ ಇಲ್ಲ? ನಮಸ್ಕಾರ ಮೇಡಮ್.
ಏನ್ ನಿಮ್ಮ ಹೆಸರು? ರೇಖಾ ಅವರೇ, ಒಂದ್ ಖುಷಿ ಮಾತ್ರ ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ಎಲ್ಲ ಒಂದ್ 2-3 ಜನ ಮಾತಾಡ್ಲಿಲ್ಲ ಅನ್ನೋದ್ ಬಿಟ್ರೆ ಎಲ್ಲರೂ ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತಾ ಇದಾರೆ. ಮಾಡ್ಬೇಕು, ಮಾತಾಡಬೇಕು. ಯಾಕಂದ್ರೆ ಓಟ್ ಹಾಕಿರ್ತೀರಲ್ವಾ ನೀವು, ನಿಮ್ಮನ್ನ ಯಾರು ಕೇಳಲ್ಲ. ಅವ್ರು ಬಂದು ಗೆದ್ದಾದ್ಮೇಲೆ ನಾವು ಬಂದಾಗ್ಲಾರು ಅಟ್ಲೀಸ್ಟ್ ಹೇಳ್ಬೇಕು. ಯಾವ್ರು ಹೆಂಗಿದೆ ಅಭಿವೃದ್ಧಿ? ಪರವಾಗಿಲ್ಲ ಸರ್. ಯಾರು ಬರ್ತಾರೆ ಎಮ್ಎಲ್ಎ? ರವಿಕುಮಾರ ಕೆಲಸ ಮಾಡಿಸ್ತಾರ? ರವಿಕುಮಾರ್ ಅಲ್ವಾ? ಮಾಡಿಸ್ತಾ ಇದಾರೆ, ಚೆನ್ನಾಗಿ ಕೆಲಸ ಮಾಡಿಸ್ತಾರ? ಪರವಾಗಿಲ್ಲ ಸರ್. ಏನೋ ಒಬ್ಬೊಬ್ರು ಒಂದೊಂತರ ಹೇಳ್ತೀರಪ್ಪ, ಅಲ್ಲಿ ನೋಡ್ರೆ ರೋಡ್ ಇಲ್ಲ, ರಸ್ತೆ ಇಲ್ಲ ಅಂತ ಸಾರ್ಲಿ ಅವರೇ ಈಗೆಲ್ಲ ಮಾಡ್ತಾ ಇದಾರಲ್ವಾ ಸರ್? ಈಗೆಲ್ಲ ಶುರು ಹಚ್ಕೊಂಡಿದ್ದಾರೆ. ಇಷ್ಟ ದಿನ ಇಲ್ಲ, ಫಸ್ಟ್ ಇರ್ಲಿಲ್ಲ, ಈಗ ಒಂದು 6 ತಿಂಗಳಿಂದ ರೆಡಿ ಆಗ್ತಾ ಇದೆ. ಒಂದು ತಿಂಗಳಿಂದ ರೆಡಿ ಆಗ್ತಾ ಇದೆ. ಸರಿ, ಓಕೆ. ಇದು ಕಾಸೆಲ್ಲ ಬರ್ತಾ ಇದೆಯಾ? ಬರ್ತಾ ಇದೆ. ಕಾಸು ಬರ್ತಾಯ್ತಾ ಇಲ್ವಾ? 2000 ಬರ್ತಾ ಇದೆ. ಬರ್ತೈತೆ. ನಿಮ್ಗೆ ಅಕ್ಕಿ ಎಲ್ಲ ಸರಿಯಾಗಿ ಕೊಡ್ತಾವ್ರಾ? ಸರಿ, ಇದೆಲ್ಲ ಅದು ಸಾರ್ಲಿ ಅಂದ್ರೆ ಸಾರ್ಲಿ ಏನು ಪ್ರಾಬ್ಲಮ್ ಇಲ್ಲ ಅಂತ ಆಯ್ತು ಅಂದ್ರೆ ಈಗ ಮಾಡ್ತಾವ್ರೆ ಎಲ್ಲ, ಈಗ ಅಭಿವೃದ್ಧಿ ಮಾಡ್ತಾವ್ರೆ. ಪ್ರದೀಪ್ ಈಶ್ವರ್ ಗೊತ್ತಾ? ಅವ್ರ ಹೆಂಗೆ ಕೆಲಸ ಮಾಡಿಸ್ತಾರ? ಅವ್ರು ಈ ಏರಿಯಾದು ಆಯ್ತಲ್ವಾ? ಅಲ್ಲ, ನಿಮ್ಗೆ ಅದು ಏರಿಯಾ ಓಡಾಡ್ತಿರ್ತಿರಲ್ಲ, ಕಮ್ಮಿ ಈ ಕಡೆ ಎಲ್ಲ. ಈ ಕಡೆ ಎಲ್ಲ ಕಮ್ಮಿ. ಮತ್ತೆ ಯಾವ ಕಡೆ ಜಾಸ್ತಿ ನೀವೆಲ್ಲ ಸಂತೆ ಪೇಟೆ ಎಲ್ಲ ಹೋಗೋದು? ಸಾದ್ಲಿ, ಚಿಂತಾಮಣಿ, ಹಿಂಗ್ ಚಿಂತಾಮಣಿ, ಸಾರ್ಲಿ, ಹಿಂಗೆ. ನಮಗೂ ಈ ಕಡೆ ಎಲ್ಲ ಅಷ್ಟೊಂದು ಗೊತ್ತಿಲ್ಲ, ಆದ್ರೂ ನಾವು ಮಾತಾಡಿಸ್ತೀವಿ ಬಂದು ಎಲ್ರು. ಓಕೆ, ನಮಸ್ಕಾರ ಸರ್. ಏನ್ ನಿಮ್ಮ ಹೆಸರು? ನಾಗರಾಜ್ ಅವರೇ, ಯಾವ್ರು? ಸಾದ್ಲಿ. ಹಿಂದೂ ಅದೇ ಊರಾ? ಈ ಕಡೆ ಬಂದ್ರೆ ಎಲ್ಲ ಅದೇ ಊರ ಅನ್ಸುತ್ತೆ. ಇಲ್ಲಿಂದ ಜಾಗ ಖಾಲಿ ಮಾಡ್ತೀವಿ ನಾವು. ಜಾಸ್ತಿ ಜರಗಲ್ದ ದೇವರ ಸಾದ್ಲಿನೇ. ಹೌದಾ? ಹೆಂಗಿದೆ, ಹೆಂಗ್ ನಡೀತದೆ ಸರ್ ಕೆಲಸ ಕಾರ್ಯಗಳು? ಇನ್ನ ಸ್ವಲ್ಪ ಕಾಮಗಾರಿ ರೆಡಿ ಆಗ್ತಾ ಇದೆ, ರೋಡ್ ಗೀಡ್ ಎಲ್ಲಾನು ರೆಡಿ ಆಗ್ತಾ ಇದೆ. ಈ ರವಿ ಅಣ್ಣವರು ಸ್ವಲ್ಪ ರೆಡಿ ಮಾಡಿಸ್ತಾರೆ. ರವಿ ಅಣ್ಣ ಯಾಕೆ ರವಿಕುಮಾರ್ ಅಂದ್ರೆ ಆಗಲ್ವಾ? ರವಿ ಅಣ್ಣ ಅಂತ ಅನ್ಬೇಕಲ್ವಾ? ಅವ್ರಿಗೆ ಅಣ್ಣ ಅಪ್ಪ ಅವ್ವ ಅಂದಷ್ಟು ಅವ್ರಿಗೆ ಮೇಲೋಗ್ಬಿಡ್ತಾರೆ. ರೆಸ್ಪೆಕ್ಟ್ ಕೊಡ್ಬೇಕು ಸರ್. ರವಿಕುಮಾರ್, ರೆಸ್ಪೆಕ್ಟ್ ಕೊಡಿ, ರವಿಕುಮಾರ್ ಸರ್ ಅಂತೇಳಿ. ಅದು ಪರವಾಗಿಲ್ಲ, ಅದು ಹಂಗ ರವಿ ಅನ್ಬಿಡಿ, ರವಿಕುಮಾರ್ ಸರ್ ಅಂತೇಳಿ. ಅಣ್ಣ ಅಣ್ಣ ಅಪ್ಪ ಅಜ್ಜ ನಮ್ ದೊಡ್ಡಪ್ಪ ನಮ್ ಚಿಕ್ಕಪ್ಪ ಅನ್ಕೊಂಡು ಹೋದ್ರೆ ಇಟ್ಬಿಡ್ತಾರೆ. ಒಡ ಹುಡ್ತವ್ರು ಮಾತ್ರ ಅಣ್ಣ. ನಮಗೆ ಸಹಾಯ ಮಾಡೋರು, ನಮ್ಗೆ ಅನುಕೂಲ ಮಾಡ್ಕೊಡೋರು ಮಾತ್ರ ಅಣ್ಣ ತಮ್ಮದಿರೋ, ಅಕ್ಕ ತಂಗಿದಿರೋ, ನಮ್ ಬಂಧು ಬಾಂಧವರು. ಅದು ರಕ್ತ ಸಂಬಂಧ ಇರ್ಲಿ, ಸಂಬಂಧ ಇಲ್ಲದೆ ಇರ್ಲಿ, ನಾವು ಓಟ್ ಹಾಕಿ ಅವ್ರಿಗೆ ಗೆಲ್ಸಿರೋದು ಅಲ್ವಾ? ಮತ್ತೆ ಕೆಲಸ ಮಾಡಿಸ್ತಾರಾ? ಮಾಡಿಸ್ತಾವ್ರೆ. ಪ್ರಾಬ್ಲಮ್ ಆದಾಗ ನಾನು ಹ್ಯಾಂಡಿಕ್ಯಾಪ್ಟ್. ಏನ್ ಬರ್ತಾ ಇದೆಯಲ್ಲ ಸರಿಯಾಗಿ? ನಿಮ್ದು 60% ನಿಮ್ದು ವಿಶೇಷ ಚೇತನರದು ದುಡ್ಡು ಬರುತ್ತಲ್ಲಪ್ಪ, ಅದು ತಿಂಗಳ ಬರ್ತಿದ್ಯಾ ಇಲ್ವಾ? ಬರಲ್ವಾ? ಬರ್ತಾ ಇದೆಯಾ? 3 ತಿಂಗಳದು ಸೇರ್ಸ್ ಹಾಕಿದ್ರೆ ಇಲ್ಲ ಬರೀ 1 ತಿಂಗಳು? ಅದು ಪಾಯಿಂಟ್. ಈಗ 3 ತಿಂಗಳಿಂದ ಬಂದಿಲ್ಲ, ಓಕೆ, ಬಂದಿಲ್ಲ, ಏನೋ ಟೆಕ್ನಿಕಲ್ ಪ್ರಾಬ್ಲಮ್ ಇರ್ಬೋದು, 4ನೇ ತಿಂಗಳಿಗೆ ಹಾಕ್ಬೇಕಾರೆ 3 ತಿಂಗಳದು ಸೇರಿ 4ನೇ ತಿಂಗಳದು ಸೇರ್ಸ್ ಹಾಕ್ಬೇಕಲ್ವಾ? 1 ತಿಂಗಳು ಅಷ್ಟೇ. ಅಲ್ಲೇ ನಿಮ್ಗೆ ಹೇಳಿದ್ದು ನಾನು ಗೋವಿಂದ ಅಂತ. 60% ಹೌದಾ? 100% ಪೂರ್ತಿ ಬಂದಿಲ್ಲ, ಅದು ಕಮ್ಮಿ ಹಾಕವ್ರೆ. 800 ರೂಪಾಯಿ ಅಷ್ಟೇ. ಹೌದಾ? ಸರಿ, ಓಕೆ ಸರ್, ಥ್ಯಾಂಕ್ ಯು. ಯಾವ್ರು? ಕಟಾರಿ ಕದ್ರೆನಲ್ಲಿ ಮಂಡಿಕಲ್ ಹತ್ರ. ತಾಲೂಕು ಯಾವ್ದು? ಚಿಕ್ಕಬಳ್ಳಾಪುರ. ಮಗ ಚೆನ್ನಾಗಿದೆಯಾ ಮಗ? ಚೆನ್ನಾಗಿದೆ. ನೀನು? ನಾನು ಸಖತ್ತಾಗಿದ್ದೀನಿ ಮಗ. ಮತ್ತೆ ಹೆಂಗಿದೆ ಮಗ ಅಭಿವೃದ್ಧಿ? ಚೆನ್ನಾಗಿದೆ. ಏನೇನ್ ಆಗ್ತಿದೆ ಮಗ ಕೆಲಸಗಳು? ಈಗ ಏನಾಗ್ತಿರ ಕೆಲಸ ಅವ್ರು ಬೇಕಾದ್ರೆ ಮಾಡ್ಕೊಂತಾರೆ, ಸುಮ್ಮನೆ ಇರ್ತಾರೆ ಅಷ್ಟೇ. ಅಂದ್ರೆ ನಿಮಗೇನು ಕೆಲಸ ಆಗ್ತಿಲ್ಲ? ನಮ್ಗೆ ರೋಡ್ಗಳಾಗ್ತಿಲ್ಲ? ನಮ್ಮೂರ್ ಕಡೆ ಯಾವ್ದು ಅಂತ ಹಾಕೇ ಇಲ್ಲ. ನಿಮ್ಮೂರ್ ಯಾವ್ದು? ನಮ್ದು ಅವಲ್ ಬೆಟ್ಟ. ಅಲ್ಲಿ ಏನು ಕೆಲಸ ಆಗಿಲ್ಲ? ಏನು ಕೆಲಸ ಏನ್ ಆಗ್ಬೇಕು ಹೇಳು? ರಸ್ತೆ ಆಗ್ಬೇಕು, ಇನ್ನ ಸರಿಯಾಗಿ ಇಲ್ಲ. ಆಮೇಲೆ ಆ ಕಡೆ ಆಸ್ಪತ್ರೆ ಸರಿಯಾಗಿಲ್ಲ, ಆಸ್ಪತ್ರೆಗಳಿಲ್ಲ. ನೋಡಿ ಮಗ ಇನ್ನೊಂದ್ ಸರ್ ಮೇನ್ ಪ್ರಾಬ್ಲಮ್ ನೆಟ್ವರ್ಕ್ ಬರಲ್ಲ. ಇವಾಗ ಇಲ್ಲಿಂದ ನೆಟ್ವರ್ಕ್ ಬರಲ್ಲ, ಗೊತ್ತಾಗಲ್ಲ. ಒಂದು ಪಾಯಿಂಟ್ ಬರಲ್ಲ. ಇಲ್ಲಿದ್ರೆ ನೆಟ್ವರ್ಕ್ ಯೂಸ್ ಮಾಡಬಹುದು ಅಷ್ಟೇ. ನಮ್ಮೂರ್ ಕಡೆ ನೆಟ್ವರ್ಕ್ ಬರಲ್ಲ. ಮೊಬೈಲ್ ಹಂಗಾರೆ ಸತ್ತಂಗೆ ಸುಮ್ನೆ ಕರೆನ್ಸ್ ಹಾಕ್ತಾರೆ, ಎಲ್ಲ ವೇಸ್ಟ್ ಪಾಪ. ಯಾರಾದ್ರೂ ಸತ್ತೋದ್ರು ಬೇರೆಯವ್ರು ಕಾಲ್ ಮಾಡಿ ಇನ್ಫಾರ್ಮೇಶನ್ ಕೊಡಕ್ಕೂ ಆಗಲ್ಲ. ಹಂಗಿದೆ. ಅಷ್ಟೊಂದು ಒಂದೇನಾದ್ರು ಒಂದು ಎಮರ್ಜೆನ್ಸಿ ಅಂದ್ರೆ ಆಂಬುಲೆನ್ಸ್ ಆಗಲ್ಲ. ನೋಡಿ, ಯಾರಾದ್ರೂ ಬಂದಿದ್ದಾರೆ ರಾಜಕಾರಣರು, ಅವ್ರು ಕಾಲ್ ಮಾಡಕ್ ಆಗಲ್ಲ. ಒಂದ್ಸಲ ಕರ್ಕೊಂಡೋಗಿ ಕೂರಿಸ್ಕೊಂಡ್ಬಿಡಿ, ಹೇಳ್ತೀನಿ. ಫೋನ್ ಬರಲ್ಲ, ಯಾರು ಬರಲ್ಲ. ಬರ್ತಾರೆ ಅಂತ ಹೇಳ್ತಾರೆ, ಅವ್ರು ಅಷ್ಟೇ. ಟೈಮ್ ಎಲೆಕ್ಷನ್ ಹತ್ರ ಹಾಕಬೇಕು ಅಷ್ಟೇ. ಅವರು ಅಂಗಡಿ ಅದೇನು ವ್ಯವಸ್ಥೆ ಇಲ್ಲ, ಇದಾವೆ ಚಿಕ್ಕ ಹಾಕೊಂಡಿದ್ದಾರೆ. ಚಿಕ್ಕದು ಅಷ್ಟೊಂದು. ಯಾವ ಊರಂದ್ರೆ ನಿನ್ನದು? ಅವಲ್ ಬೆಟ್ಟ. ಇಲ್ಲಿಂದ ಎಷ್ಟು ಕಿಲೋಮೀಟರ್? 30 ಕಿಲೋಮೀಟರ್. ಅವಲ್ ಬೆಟ್ಟ ನೆನ್ಪಿಡ್ಕೋಬೇಕು. ಬರೋಣ, ಊರ್ ಕಡೆ ಬರ್ತೀನಿ. ವೀಕ್ಷಕರೇ, ಚಿಕ್ಕಬಳ್ಳಾಪುರ ಜನರ ಜೊತೆ ಮಾತು ಇನ್ನು ಮುಗಿದಿಲ್ಲ. ನೀವೀಗ ಏನ್ ನೋಡಿದ್ರಿ, ಇದು ಕೇವಲ ಭಾಗ 1. ಅಂದ್ರೆ ಮೊದಲ ಎಪಿಸೋಡ್ ನಲ್ಲಿ ಭಾಗ 1 ನೀವು ನೋಡಿದ್ರಿ. ಭಾಗ 2ರಲ್ಲಿ ಮತ್ತಷ್ಟು ತರಲೆ ಜೊತೆ, ಮತ್ತಷ್ಟು ಫನ್ ಜೊತೆ, ಜನರ ಸಮಸ್ಯೆಯನ್ನ ಕೇಳಿಕೊಂಡು ಚಿಕ್ಕಬಳ್ಳಾಪುರದ ಕತೆ ವ್ಯಥೆಯನ್ನ ನಿಮ್ಮ ಮುಂದೆ ಇಡೋದಕ್ಕೆ ಬರ್ತೀನಿ. ಅಲ್ಲಿವರೆಗೂ ನೀವು ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ. ಇದು